ಆ ಸಂದರ್ಭದಲ್ಲಿನ ಈ ಆಲಿಂಗನ ಲೋಕಭವನಕ್ಕೋಗಿ ರಾಜೀನಾಮೆ ಕೊಟ್ಟು ಬಂದ ನಂತರ ಪತ್ರಿಕಾಗೋಷ್ಠಿಯಲ್ಲಿ ಅದರ ಘೋಷಣೆ ಮಾಡಲಿದ್ದಾರೆ ಸಿದ್ದರಾಮಯ್ಯ. ಆ ನಂತರ ದೆಹಲಿಗೆ ಹೊರಡ್ತಾರೆ. ನಮ್ಮ ಜೊತೆಗೆ ನನ್ನ ಕೊಲೀಗ್ ಪ್ರಶಾಂತ್ ನಾಥು ಇದ್ದಾರೆ. ಪ್ರಶಾಂತ್, ಈ ಆಲಿಂಗನ ಮತ್ತು ಕಾಲು ಮುಟ್ಟಿ ನಮಸ್ಕರಿಸಿ ಆಶೀರ್ವಾದ ಪಡೆದದ್ದು ಡಿ ಕೆ ಶಿವಕುಮಾರ್ ಅವರ ಪಾಲಿಗೆ ತುಂಬ ಮುಖ್ಯ. ಮುಂದಿನ 2 ವರ್ಷ ಎಲ್ಲವೂ ಸುಸೂತ್ರವಾಗಿ ನಡೀಬೇಕು ಅಂದರೆ ಸಿದ್ದರಾಮಯ್ಯ ಶುಡ್ ಬಿ ಇನ್ ಗುಡ್ ಟರ್ಮ್ಸ್. ಅದೇ 2 ರೀತಿಯಿಂದ ನೋಡಬೇಕಾಗತ್ತೆ. ಯಾವಾಗಲೂ ನಾವು ಪತ್ರಕರ್ತರು ಕೇವಲ ರಾಜಕೀಯ ಕಾರಣಗಳಿಗೋಸ್ಕರವೇ ಅದನ್ನು ಪದೇ ಪದೇ ನೋಡ್ತಾ ಇರ್ತೀವಿ. ಒಂದು ಸೆನ್ಸ್ ಆಫ್ ಹ್ಯಾಪಿನೆಸ್ ಆ್ಯಂಡ್ ಗ್ರ್ಯಾಟಿಟ್ಯೂಡ್ ಬಂದಾಗ ಹೌದು, ಸಹಜವಾಗಿ ನಿಮಗಿಂತ ಜಾಸ್ತಿ ಹಿರಿಯ ವಯಸ್ಸಿನವರು ಇದೊಂದು ಭಾರತೀಯ ಸಂಪ್ರದಾಯ. ಅಂದರೆ ಎಲ್ಲವನ್ನೂ ನಾವು ನೋಡ್ಬೇಕು, ಪೊಲಿಟಿಕ್ಸ್ನ ನೋಡ್ಬೇಕು. ಅವರು ಇದನ್ನು ಕೊಟ್ಟು ಫೋಟೋ ಹೊರಗಡೆ ಕಳಿಸಿದ್ದು ರಾಜಕೀಯ ಅಲ್ಲ ಅಂತ ನಾನು ಹೇಳಲ್ಲ, ಬಟ್ ಇದು ಭಾಳಷ್ಟು ಬಾರಿ ನಡೆಯುತ್ತೆ. ಮೋದಿಯವರು ಅಡ್ವಾಣಿಯವ್ರ ಕಾಲಿಗೆ ಬಿದ್ದರು, ಡಿಫ್ರೆನ್ಸ್ ಆಫ್ ಒಪಿನಿಯನ್ ಇರಲಿಲ್ವಾ? ಇತ್ತು, ನಿಶ್ಚಿತವಾಗಿತ್ತು. ಸದಾನಂದ ಗೌಡರು ಯಡಿಯೂರಪ್ಪನವರ ಕಾಲಿಗೆ ಬಿದ್ದಿದ್ರು. ಸೊ ನ್ಯಾಚುರಲಿ ಒಂದು ವಯಸ್ಸಾಗಿರ್ತ ಹಿರಿಯರಿಗೆ ಮತ್ತೊಂದು ಔಟ್ ಗೋಯಿಂಗ್ ಚೀಫ್ ಮಿನಿಸ್ಟರ್ ಇದ್ದಾರೆ, ಕರೆಕ್ಟ್, ಐ ಆಮ್ ಇನ್ಕಮಿಂಗ್ ಚೀಫ್ ಮಿನಿಸ್ಟರ್. ಸೊ ಎಲ್ರಿಗೂ ಒಂದು ದೊಡ್ಡ ಪ್ರಶ್ನೆ ಇರುತ್ತೆ, ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನವ್ರನ್ನ ಚೆನ್ನಾಗಿ ನೋಡ್ಕೊಳ್ತಾರೋ ಇಲ್ವೋ. ಆ ದೃಷ್ಟಿಕೋನದಿಂದ ಕೂಡ ಈ ನಮಸ್ಕಾರಕ್ಕೆ ಮತ್ತು ಈ ಆಲಿಂಗನಕ್ಕೆ ಒಂದು ಪೊಲಿಟಿಕಲ್ ಮಹತ್ವ ಕೂಡ ಇದೆ, ಅವ್ರಿಗೊಂದು ಪರ್ಸನಲ್ ಆಗಿರ್ತಕ್ಕಂಥ ಗ್ರ್ಯಾಟಿಟ್ಯೂಡ್ ಕೂಡ ಇರಬಹುದು. ಡಿ ಕೆ ಶಿವಕುಮಾರ್ ಪದೇ ಪದೇ ಏನು ಹೇಳ್ತಾ ಇದ್ರು, ಆಫ್ ದಿ ರೆಕಾರ್ಡ್ ಇರ್ಬೋದು, ಹೈಕಮಾಂಡ್ ಎದುರುಗಡೆ ಸಿದ್ದರಾಮಯ್ಯನವ್ರನ್ನ ಒಪ್ಪಿಸಿ ರಾಜೀನಾಮೆ ಕೊಡಿಸಿ, ಹೌದು, ನಾನು ಯಾವುದೇ ರೀತಿಯಾಗಿರ್ತಕ್ಕಂಥ ಬಂಡಾಯದ ಚಟುವಟಿಕೆಗಳನ್ನು ನಡೆಸಲ್ಲ, ಸಿದ್ದರಾಮಯ್ಯನವ್ರನ್ನ ನೀವು ಒಪ್ಪಿಸಿ ಅಂತ ಹೇಳ್ತಾ ಇದ್ರಿ. ಯಾಕಂತಂದರೆ ಹೈಕಮಾಂಡ್ಗೂ ಸಿದ್ದರಾಮಯ್ಯನವರು ತುಂಬ ಸ್ಮೂತ್ ಆಗಿರುವ ರೀತಿಯಲ್ಲಿ ಟ್ರಾನ್ಸಿಷನ್ ಆಗಬೇಕು ಅಂತಕ್ಕಂಥದ್ದಿತ್ತು. ಇಲ್ಲಾಂದರೆ ವೋಟ್ ಬ್ಯಾಂಕ್ ಇಫೆಕ್ಟ್ ಆಗತ್ತೆ, ನಾನಾ ರೀತಿಯಲ್ಲಿ ಮತ ಬ್ಯಾಂಕ್ಗಳು ಚದರಬಹುದು ಅಂತಕ್ಕಂಥ ಆತಂಕ ಇತ್ತು. ಡಿ ಕೆ ಶಿವಕುಮಾರ್ಗೂ ಕೂಡ ಸಿದ್ದರಾಮಯ್ಯನವರು ಮಲ್ಲಿಕಾರ್ಜುನ್ ಖರ್ಗೆ ಕಳೆದ 20 ವರ್ಷಗಳಿಂದ ಏನೊಂದು ವೋಟ್ ಬ್ಯಾಂಕ್ ಹೆಣೆದಿದ್ದಾರೆ, ಆ ವೋಟ್ ಬ್ಯಾಂಕನ್ನು ಅದೇ ರೀತಿಯಲ್ಲಿ ಸ್ಟೇಟಸ್ಕೋ ಮೇಂಟೈನ್ ಮಾಡೋದು ಡಿ ಕೆ ಶಿವಕುಮಾರ್ಗೂ ಕೂಡ ಅನಿವಾರ್ಯ. ಅವರೇನಿಲ್ಲ ನಾನು ಬರ್ತಾ ಇದ್ದೀನಿ ನನ್ನ ಹಿಂದೆ ವೋಟ್ ಬ್ಯಾಂಕ್ ಬಂದ್ಬಿಡುತ್ತೆ ಅಂತಕ್ಕಂಥ ಅವರು ಭ್ರಮೆಯಲ್ಲಿ ಇಲ್ಲ. ಅದು ಅವರು ಡೇ 1 ಹೇಳ್ತಿದ್ದಾರೆ. ಕಾಂಗ್ರೆಸ್ನ ಪರಂಪರಾಗತ ವೋಟ್ ಬ್ಯಾಂಕ್, ನನಗೊಂದ್ಸಲ ಹೇಳಿದ್ರು ಅವರು, ಇಷ್ಟು ನಾನು ಒಕ್ಕಲಿಗ ನಾಯಕನಾಗಿದ್ದರೂ ಕೂಡ ಎಲ್ಲೆಲ್ಲಿ ಒಕ್ಕಲಿಗ ಇದೆ ಅಲ್ಲೆಲ್ಲಿ 50% ವೋಟ್ ಆಗತ್ತೆ. ಇಲ್ಲ ಅಂತಂದ್ರೆ ಕ್ಯಾಂಡಿಡೇಟ್ ಒಕ್ಕಲಿಗ ಇದ್ರೆ, ಇಲ್ಲ ಅಂತಂದ್ರೆ JDS 60-65% ಒಕ್ಕಲಿಗರು ವೋಟ್ ಹಾಕ್ತಾರೆ. ನಾವು ಹೋಗಿ ಪ್ರಚಾರ ಮಾಡಿದ್ರು 35% ಒಕ್ಕಲಿಗರು ವೋಟ್ ಹಾಕ್ತಾರೆ ಅಂತ 10 ವರ್ಷಗಳ ಹಿಂದಿನ ಮಾತು ಹೇಳ್ತಿದ್ದೀನಿ ನಾನು. ಸೊ ಈಗಿರುವ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ನ ವೋಟ್ ಬ್ಯಾಂಕ್ ಎಷ್ಟು ಚದುರದೇ ಇರುವುದನ್ನು ಡಿ ಕೆ ಶಿವಕುಮಾರ್ ನೋಡ್ಕೊಳ್ತಾರೆ ಅನ್ನೋದು ಕೂಡ ಅವ್ರಿಗಿರ್ತಕ್ಕಂಥ ಒಂದು ಸವಾಲಾಗಿರ್ತಕ್ಕಂಥ ಸವಾಲು. ಹೀಗಾಗಿ ನನಗನ್ಸುತ್ತೆ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನವರನ್ನು ಬೀಳ್ಕೊಡುವ ಸಂದರ್ಭದಲ್ಲೂ ಕೂಡ ಪಾಲಿಟಿಕ್ಸೇ ಮಾತಾಡೋದಾದರೆ ನಿಶ್ಚಿತವಾಗಿ ಒಂದು ಮೆಸೇಜಿಂಗ್ನ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಇದು ಬರೀ ಇವತ್ತಿಂದಲ್ಲ, AICC ಮೀಟಿಂಗ್ ಮುಗಿದ ನಂತರ ಹೊರಗೆ ಬಂದಾಗಲೂ ಕೂಡ ಅಂದರೆ ಅಷ್ಟೊತ್ತಿಗಾಗಲೇ ಖಚಿತ ಆಗಿತ್ತು ಅವ್ರು ಘೋಷಣೆ ಏನೇ ಮಾಡಲಿ, ಆದರೆ ಆ ರೀತಿಯ ಸಂಭ್ರಮವನ್ನು ನೋಡ್ತಾ ಇರಲಿಲ್ಲ ನೀವು ಡಿ ಕೆ ಶಿವಕುಮಾರ್ ಅವರ ಮುಖದ ಮೇಲೆ. ಮನೆ ಹತ್ರ ಕೆಲವರು ಅಭಿಮಾನಿಗಳು ಒಂದು ಪಟಾಕಿ ಸಿಡಿಸಿದ್ರು, ಅವ್ರನ್ನೂ ಕೂಡ ಬೈದು ಕಳಿಸಿದ್ರು. ದಟ್ಸ್ ಅ ಪಾರ್ಟ್ ಆಫ್ ಸ್ಟ್ರಾಟಜಿ. ಯಾಕಂತಂದರೆ ಈಗ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಾ ಇದ್ದಾಗ ನಿಮ್ಗೆ ಹಿಂದೆ 1994ರ ವಿಧಾನಸೌಧದ ಸುತ್ತಮುತ್ತಲಿನ ಘಟನೆ ನೆನಪಿರ್ಬೋದು. ನಾವು ಚಿಕ್ಕವರಿದ್ವಿ ಅವಾಗ. ದೇವೇಗೌಡರು ಮತ್ತು ರಾಮಕೃಷ್ಣ ಹೆಗಡೆಯವರ ನಡುವೆ ಯಾವ ಪರಿಯ ತಿಕ್ಕಾಟ ನಡೀತು ಅಂತಂದರೆ, ಕನಕಪುರ, ರಾಮನಗರ ಆ ಭಾಗದಿಂದ ಬಂದಿರತಕ್ಕಂಥ ದೇವೇಗೌಡರ ಬೆಂಬಲಿಗರು ಏನೆಲ್ಲ ಎಸಿಬಾರ್ದು ಅದನ್ನೆಲ್ಲ ವಿಧಾನಸೌಧದತ್ತ ಎಸೆದ್ರು ರಾಮಕೃಷ್ಣ ಹೆಗಡೆಯವ್ರನ್ನ ಹರ್ಟ್ ಮಾಡೋದಕ್ಕೆ ಅನ್ನೋದನ್ನು ಹೇಳ್ತಾರೆ.
ನಂತರ ದೇವೇಗೌಡರು ಪ್ರಧಾನಿಯಾಗಿ ಒಂದು ವಾರದಲ್ಲಿ ರಾಮಕೃಷ್ಣ ಹೆಗಡೆ ಅವರನ್ನ ಪಾರ್ಟಿಯಿಂದ ಹೊರಗೆ ಹಾಕಿದ ಘಟನೆ ಇದೆ. ಅಂದರೆ ನಾನು ಹೇಳುವ ತಾತ್ಪರ್ಯ ಏನು ಅಂತಂದರೆ ಅಜಿತ್, ಡಿ ಕೆ ಶಿವಕುಮಾರ್ ಯಾವ ಕಡೆಯಿಂದಲೂ ನಾನು ತಪ್ಪು ಮಾಡಿದೆ ಅನ್ನೋದನ್ನು ಪಬ್ಲಿಕ್ಲಿ ಅದು ಎಲ್ಲೂ ಕೂಡ ವ್ಯಕ್ತವಾಗಬಾರದು ಅನ್ನುವ ಪ್ರಯತ್ನವನ್ನು ನಿಶ್ಚಿತವಾಗಿ ಮಾಡ್ತಿದ್ದಾರೆ. ಯಾಕಂದರೆ ನಾವು ಹೊರಗಡೆ ಒಂದು ಪತ್ರಿಕಾಗೋಷ್ಠಿ ನೋಡಿದ್ವಿ, ನಾವೇ ಒಂದು ಕ್ಷಣ ಸ್ಟಂಡ್ ಆಗ್ಬಿಟ್ವಿ. ಡಿ ಕೆ ಶಿವಕುಮಾರ್ ಮುಖ ಸಿಟ್ಟು ಮಾಡ್ಕೊಳ್ತಿದ್ದಾರೆ. ಸೊ ನಾವೆಲ್ಲರೂ ಸಿಟ್ಟು ಮಾಡ್ಕೊಂಡಾಗ ಡಿ ಕೆ ಶಿವಕುಮಾರ್ ಅಂದ್ಕೊಂಡಂತೆ ಆಗಿಲ್ಲ ಅಂತ ಅಂದ್ಕೊಂಡ್ವಿ, ಒಳಗಡೆ ಅವ್ರು ಅಂದ್ಕೊಂಡಂಗೆ ಆಗಿತ್ತು. ಎಸ್. ಸೊ ಡಿ ಕೆ ಶಿವಕುಮಾರ್ ಏನು ಪ್ರಯತ್ನ ಮಾಡ್ತಿದ್ದಾರೆ ಅಂತಂದರೆ, ಔಟ್ ಗೋಯಿಂಗ್ ಚೀಫ್ ಮಿನಿಸ್ಟರ್ ನಾನೆಲ್ಲೂ ತಪ್ಪಾಗಿ ನಡ್ಕೊಂಡೆ ಅನ್ನೋದು ಇತಿಹಾಸದ ಪುಟದಲ್ಲಿ ದಾಖಲಾಗಬಾರ್ದು. ರೈಟ್. ದ್ಯಾಟ್ ಮೇ ಹಾಂಟ್ ಮೀ ಆ್ಯಂಡ್ ಹರ್ಟ್ ಮೀ ಇನ್ 2020. ಕರೆಕ್ಟ್. ಅದು ಅವ್ರಿಗೆ ನಿಶ್ಚಿತವಾಗಿ ಗೊತ್ತಿದೆ. ಆ ಕಾರಣಕ್ಕೋಸ್ಕರ ಅವ್ರು ನೋಡಿ, ನಾನು ಡಿ ಕೆ ಶಿವಕುಮಾರನ್ನು 2013ರ ಟಿಕೆಟ್ ಹಂಚಿಕೆ, 2018ರ ಟಿಕೆಟ್ ಹಂಚಿಕೆಯಲ್ಲಿ ನೋಡಿದ್ದೀನಿ. 2023ರ ಟಿಕೆಟ್ ಹಂಚಿಕೆಯಲ್ಲಿ ಹಿ ವಾಸ್ ಒಂದು ಬೇರೆ ರೀತಿಯ ಇದರಲ್ಲಿ ಕಂಡು ಬಂದರು. KPCC ಅಧ್ಯಕ್ಷರಾಗಿದ್ದರು. ಈಗಲೂ ಕೂಡ ಇತ್ತೀಚಿನ ದಿನಗಳಲ್ಲಿ ಅವರು ಸೀನಿಯರ್ ಲೀಡರ್ಶಿಪ್ ಜೊತೆ, ಯಾಕಂದರೆ ಡಿ ಕೆ ಶಿವಕುಮಾರ್ ಆ ಒಂದು ಪಿನ್ ಪಾಯಿಂಟನ್ನು ಕಾಂಗ್ರೆಸ್ಸಿಗರೇ ಮಾಡ್ತಾಯಿದ್ರು. ಹೌದು. ಬಟ್ ಅವರ ಆ ಬಾಡಿ ಲ್ಯಾಂಗ್ವೇಜ್ 2023ರಿಂದ ತಕ್ಕ ಮಟ್ಟಿಗೆ ಬದಲಾಗಿದೆ. ಪೂರ್ಣ ನೋಡ್ರಿ, ನಿಮ್ಮ ಸ್ವಭಾವ ಪೂರ್ಣ ಯಾವತ್ತೂ ಬದಲಾಗಲ್ಲ. ತಕ್ಕ ಮಟ್ಟಿಗೆ ನಿಶ್ಚಿತವಾಗಿ ಬದಲಾಗಿದೆ. ಆ ಬದಲಾವಣೆಯ ಭಾಗವೇ ಇವತ್ತು ಕಾಲ್ಮುಟ್ಟಿ ನಮಸ್ಕಾರ ಮಾಡಿದ್ದು, ಅಪ್ಕೊಂಡಿದ್ದು. ದ್ಯಾಟ್ಸ್ ವಾಟ್ ಪಾಲಿಟಿಕ್ಸ್ ಈಸ್ ಆಲ್ ಅಬೌಟ್ ಅಜಿತ್. ನಿಮ್ಮ ಮಧ್ಯೆ ಭಿನ್ನಾಭಿಪ್ರಾಯಗಳಿರ್ತವೆ, ನಿಮ್ಮ ಮಧ್ಯೆ ತಿಕ್ಕಾಟಗಳಿರ್ತವೆ, ಆದರೂ ನೀವು ಜೊತೆಗೆ ಕೂಡಿ ಕೆಲಸ ಮಾಡುವ ಅನಿವಾರ್ಯತೆಯನ್ನು ಡೆಮೋಕ್ರಸಿ ಸೃಷ್ಟಿಸುತ್ತೆ. ಕರೆಕ್ಟ್. ನಿಮಗೆ ರಾಜಸತ್ತೆಯಲ್ಲಿ ಅದು ಇರಲಿಲ್ಲ ಅಲ್ವಾ? ಹೌದು. ರಾಜ ತನಗೆ ಬೇಕಾದವ್ರು ಅಲ್ಲ, ನೀವು ಬೇಡಪ್ಪ ಮಂತ್ರಿಯನ್ನು ಒಂದಿನಕ್ಕೆ ಹೊರಗೆ ಹಾಕ್ಬೋದು. ಡೆಮೋಕ್ರಸಿಯಲ್ಲಿ ಹಾಗಾಗಲ್ಲ. ಎಸ್. ನಿಮಗೆ ನಿಮ್ಮ ನಡುವೆ ವರ್ಕಿಂಗ್ ರಿಲೇಷನ್ಸ್ ಇರಬೇಕಾಗತ್ತೆ. ಪರ್ಸ್ನಲ್ ರಿಲೇಷನ್ಸ್ ಇರುತ್ತೋ ಇಲ್ವೋ ಯಾರೂ ಕೇಳಲ್ಲ. ಕರೆಕ್ಟ್. ವರ್ಕಿಂಗ್ ರಿಲೇಷನ್ಸ್ ಉಂಟಾ? ನೀವು ಜೊತೆಗೆ ಕೆಲಸ ಮಾಡ್ಲಿಕ್ಕೆ ತಯಾರಾಗಿದ್ದೀರಾ? ನಿಮ್ದು ಐಡಿಯಾಲಜಿ ಡಿಫ್ರೆನ್ಸ್ ಇರ್ಬೋದು, ನಿಮ್ಗೆ ಜಾತೀಯ ವ್ಯತ್ಯಾಸಗಳಿರ್ಬೋದು, ನಿಮ್ಮ ಬೆಂಬಲಿಗರ ವ್ಯತ್ಯಾಸಗಳಿರ್ಬೋದು. ಅನೇಕರು, ನಾವೆಲ್ಲರೂ ರಾಜಕಾರಣಿಗಳಿಂದ ಈ ಒಂದು ಸ್ವಭಾವವನ್ನು ಕಲಿಬೇಕು. ನಿಮಗೆ ಇಬ್ರು ಫಿಲ್ಮ್ ಸ್ಟಾರ್ಸ್ಗಳು ಒಟ್ಟಿಗಿರಲ್ಲ, ಯಾಕಂದ್ರೆ ಫ್ಯಾನ್ಗಳು ಒಟ್ಟಿಗಿರಲ್ಲ ಅಂತ. ಬಟ್ ಅವರಿಬ್ಬರು ರಾಜಕಾರಣಿಗಳು ನೋಡಿ, ಅವರಿಬ್ರು ನೋಡಿ ನೀವು. ಎಸ್. ಅವರ ಮಧ್ಯೆ 3 ದಿನಗಳ ಹಿಂದೆ ಏನೆಲ್ಲ ನಡೀತು ಅಂತಕ್ಕಂಥದ್ದು ಕಾಣ್ತಾ ಇದೆ. ಹೇಳಕ್ಕಾಗತ್ತಾ? ಕೈ ಕುಲುಕುವಿಕೆಯಲ್ಲಿ, ಅಪ್ಪುಗೆಯಲ್ಲಿ, ಕಾಲ್ಮುಟ್ಟಿ ನಮಸ್ಕಾರ ಮಾಡಿದಲ್ಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.